ಜಡ್ಜ್ ಆಗಿ ಬಂದಿದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಯಪ್ಪ ಸೀರಿಯಸ್ ಆಗಿ ಅಲ್ಲೇ ಒಂಥರ ಇಷ್ಟೊಂದ್ ಜನಕ್ಕೆ ಇರ್ತವ್ರ. ನನಗೆ ಈ ಕಿರ್ಚೋದ್ ನೋಡಿ ಇಷ್ಟೊಂದ್ ಜನಕ್ಕೆ ಇರ್ತವ್ರ ಅನ್ನೋ ತರ ನಾನು ಆ ತರ ಫೀಲ್ ಅನ್ಕೊಳ್ರಿ. ಬಟ್ ನೀವು ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಹೆಮ್ಮೆ ಪಟ್ಟಿರ್ತಾರೆ ನನ್ನ ಮಗ ಇಲ್ಲಿ ಹೋಗೋನೆ ಅಂತ. ಅಷ್ಟಾಕು ಗೈಸ್. ಇವತ್ತೇ ಮಾಡ್ಸಿರಂಗಿದ್ಯಾ? ಬೆಂಗಳೂರು ಹುಡುಗಿರ್ ಕಾಲೇಜ್ ಅಂತಲೇ ನಿಖಿಲ್ ಕುಮಾರಸ್ವಾಮಿನ ಮೀಟ್ ಮಾಡಕ್ಕೆ ಸ್ಟೇಜ್ 1,000 ಜನ ಮಧ್ಯೆ ಹೋಗಿ ಮೀಟ್ ಮಾಡ್ಕೊ ಫೋಟೋ ತಗೊಂಡ್ಬಂದವ್ರೆ. ಅರ್ಥ ಮಾಡ್ಕೋ ಎಷ್ಟು ನಾರ್ ಬಿದ್ದೋಗ ನೀವು ಅಂತ. ಇದು ಫೈನಲ್ ಆಗಿ ಯೂಟ್ಯೂಬ್ ಪೇಮೆಂಟ್ ಬತ್ತೈತೆ. ಹತ್ರ ಎಲ್ಲ ತೋರಿಸ್ತಿದ್ದೀನಿ ಬೆರ್ಗು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಮ್ಮೂರಲ್ಲಿ ಪಕ್ಷಿಗಳು ನೋಡಿ ಹೆಂಗೆ ಹೋಗ್ತಾವೆ. ಇವಾಗ ಟೈಮು 6 ಗಂಟೆ. ಎಲ್ಲ ಕನ್ನಡ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮಗೆಲ್ಲ ಸುಸ್ವಾಗತ. ಇವತ್ತು ಬೆಳಗ್ಗೆ ಇದ್ದು ದೇವಸ್ಥಾನಕ್ಕೆ ಹೋಗ್ತಾಯಿವಿ ಆರತಿ ಉಕ್ಕಡೋಕ್ಕೆ, ತಡೆ ಹೊಡ್ಸ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ಈ ಥರ ಜನಗಳ ದೃಷ್ಟಿ ಕಣ್ಣು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಈ ಥರ ಬೆಂಗಳೂರಲ್ಲಿ ಹಿಂಗೆ ಬಂಡೆ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ತಾರೋ ಹಂಗೆ ನಾವು ಈ ಕಡೆ ನಮ್ಮ ಹತ್ರ ಆರತಿ ಉಕ್ಕಡೋಕೆ ಹೋಗ್ತೀವಿ. ಬನ್ನಿ, ನಮ್ಮ ಕರಿಯನೂ ರೆಡಿ. ಬನ್ನಿ ಹತ್ತು ಮತ್ತು ನೀನು ನಮ್ಮ ಸೀರೆ ಚೆನ್ನಾಗಿ ಕಾಣಿಸ್ತದೆ ಮೇಡಮ್. ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸಿಗಲ್ಲ. ಓಹೋ ಬಾಸು, ದೇವಸ್ಥಾನ ಹತ್ರಕ್ಕೆ ಬಂದ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ತೀವಲ್ಲ. ಇವಾಗ ನಮ್ಮ ಕರಿಂಗೆ ಪೂಜೆ ಮಾಡಿಸ್ತಾವೆ. ಎಲ್ಲ ನಿನ್ನ ಹೆಸರು? ದಿಲೀಪಣ್ಣ. ಇಷ್ಟೇ ಶುದ್ಧವನೇ, ಎಷ್ಟು ಚುರುಕವನೇ ಗೊತ್ತಾ. ನಾವು ಬತ್ತಿದಂಗೆ ಕಾರ್ ಪೂಜೆ 50 ರೂಪಾಯಿಗೆ ಮಾಡ್ಕೊಡ್ತೀನಿ, ಬೇರೆ ಎಲ್ಲ ಜಾಸ್ತಿ ತಗೋತಾರೆ. ನಿಮ್ಗೆ ನಾನು 50 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂತಾನೆ ಕೊಟ್ಟು ಬಿಡು ಕರೆಕ್ಟ್ ಹೊಡಿತಾನೆ ಅವನು. ಬಿಡಮ್ಮ, ನಿನ್ಗೆ ಹೆಂಗ್ ಗೊತ್ತು? ನಿಮ್ಮ ಮನೆದವ್ರಿ ಅಲ್ವಾ, ಅಲ್ಗೋಗಿ ಮುಳ್ದಿದ್ಲು ಅಷ್ಟೇ. ಆಯ್ತು ಮಡ್ಗೋಲಿ, ಪುಟ್ಟಿ ಒಳಗೆ ಮಾಡ್ಬಾ. ಸ್ವಲ್ಪ ಸ್ಟ್ರಾಂಗ್ ಆಗಿ ಪೂಜೆ ಮಾಡ್ತೀನೋ. ಪೂಜೆ ಎಲ್ಲ ಆಯಿತು, ಇವಾಗ ವಾಪಸ್ ಒಟ್ಟಿಗೆ ಹೋಗುವ. ಇವತ್ತು ಒಂದು ಇಂಪಾರ್ಟೆಂಟ್ ಐತೆ ಅಂತಂದರೆ, ನೀವು ತಮಿಳಲ್ಲಿ ನೋಡಿರ್ತೀರಲ್ಲ, ಒಂದು ಜಡ್ಜಾಗಿ ಸೌಂದರ್ಯ ಕಾಲೇಜ್ ಬೆಂಗಳೂರಿಗೆ ಅಟೆಂಡ್ ಮಾಡೋಕೆ ಹೋಯ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಅಂದ್ಕೊಳ್ಳಿ. ಇವಾಗ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನೆಕ್ಸ್ಟು ಬೆಂಗಳೂರಿಗೆ ಹೋಗ್ಬೇಕು ನಾಷ್ಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಹಾಂ, ನೀನೇ ಈರುಳ್ಳಿ ದೋಸೆ ಸಾಕ ಒಂದು ನಿಮಗೆ. ಗೈ ಸೆಟ್ಟಿಗೆ ಬಂದು ಇವಾಗ ಒಂದು ಗಂಟೆ ಅಷ್ಟು ರೆಸ್ಟ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು. ಏನು ಮಾಡ್ತಿದ್ದೀರಿ ನೀವೆಲ್ಲ? ಏನು ಮಾಡ್ತಿದ್ದೀರಿ ಜ್ಞಾನವಿ ಅವರೇ? ಅಯ್ಯೋ ಕುಳ್ಳಿ, ಏನ್ ಆಟಾಡ್ತಿದ್ದಾರೆ? ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು. ಮ್ಯಾಮ್ ಆಟ ನಾನು ಬರ್ನಾ? ನಾನು ಸರ್ರ ಇದ್ದೀನಿ ರೆಡಿ ಆಗವನಿ ಬೆಂಗಳೂರಿಗೆ ಹೋಗೋಕೆ. ಕುಳಿ ಬಾಯ್ ಚೀನ ಕುಳಿ, ಅವ್ನ ಔಟ್ಫಿಟ್ ತೋರಿಸಿ. ನೀ ಏನೇ ಭೂತ ಕಣಂಗ್ ಕಾಣಿಸ್ತಿದ್ಯೇ? ಓ ಮೈ ಗಾಡ್, ಹೌ ಇಸ್ ಮೈ ಔಟ್ಫಿಟ್? ಓ ಮೈ ಗಾಡ್ ರಂಜಿತಾ, ಹೌ ಇಸ್ ಮೈ ಔಟ್ಫಿಟ್? ಸೂಪರ್. ಏ ನಿಜ ಹೇಳು, ಕಾಲೇಜ್ಗೆ ಹೋಗ್ತಿರೋದು ಹೆಂಗ್ ಕಾಣಿಸ್ತವ್ನಿ ಹೇಳು? ಪಕ್ಕನಾ ಮ್ಯಾಚ್ ಐತೈದಾ? ನಿಜ ಹೇಳು. ಆಮೇಲೆ ಸುಮ್ಮನೆ ನನ್ನ ಖುಷಿಗೋಸ್ಕರ ಹಿಂಗೆ ಅನ್ಬೇಡ. ನಿಜನಾ? ಪಕ್ಕನಾ? ನನ್ನ ಶೂ ಕಲೆಕ್ಷನ್ 2 ಜೊತೆ ಇಲ್ಲಿರೋದು, ಕೆಳಗೊಂದು 2-3 ಜೊತೆ ಅವೆ. ನೀಸ್ ಹೆಂಗ್ ಕಾಣಿಸ್ತಾವನಿ ಕಮೆಂಟ್ ಮಾಡಿ. ಹೌ ಇಸ್ ಮೈ ಔಟ್ಫಿಟ್? ನಮ್ಮ ಅಜ್ಜಿ ಮನೆಗೆ ಹೋಗಿ ಗೋಳಿ ಮತ್ತೆ ನಮ್ಮ ಗ್ಯಾಂಗ್ನ ಕರ್ಕೋಬೇಕು, ನಮ್ಮ ಬಾಯ್ಸ್ನೆಲ್ಲ ಅವ್ರನ್ನ ಜೊತೆಗೆ. ಬ್ರೋ ಬ್ಯಾಗ್ ಯಾಕೆ ತಗೊಂಡ್ಬಂದವ್ರೆ ಅಂತ? ಬ್ರೋ ಬ್ಯಾಗ್ ಯಾಕೆ ತಂದಿದ್ದೀರಿ? ಆಯ್ತಾ ಏನೇನ ಶೂ ಹಾಕ ಬಂದಾನೆ. ಏನ್ ತಲೆ ಓಡಿಸ್ತೀಯ ಸಂಜೀವ್ರೆ ನೀನು? ಇವತ್ತೇ ಮಾಡ್ಸಿರಂಗಿದ್ಯಾ? ಬೆಂಗಳೂರು ಹುಡುಗಿರ್ ಕಾಲೇಜ್ ಅಂತಲೇ ಸಂಜು. ಹಾಕೊಂಡು ಯಾರೋ ಅಣ್ಣ? ನಮ್ಮಣ್ಣ ನಮ್ ಕಾಯಿ ಅಣ್ಣ ಬೆಂಕಾಗಿ ರೆಡಿಯಾಗಿ
ಇರಂದ ಕಾಯಿ ಎಣ್ಣ A few moments later. ಮತ್ತೆ ಬೆಂಗಳೂರಿಗೆ ನಾವೆಲ್ಲ ಕಾಲೇಜ್ ನೆಕ್ಸ್ಟ್ ವಾರ ಡೆಲ್ಲಿ ಹೋಯ್ತಾಳೆ ಅದಕ್ಕೆ ಎಲ್ಲರ ಹತ್ರ ಒಂದೊಂದು ಸಾವಿರ ಚಂದ ಕೇಳ್ತಿದ್ದೆ ಬೆಳಗ್ಗೆ ಕೊಟ್ಟುಡಿ ಅನ್ಕೊಂಡು ಅದಕ್ಕೆ ನಾನು 5 ರೂಪಾಯಿ ಕೊಡ್ತೀನಿ ಅಂತ ಹೇಳೀನಿ. 6 ನೋಡು 5 ರೂಪಾಯಿ ಕೊಡ್ತೀನಿ. ಲೋ ರಡಿಗಿಡಿ ಆಗಿಲ್ಲ ಅಂದ್ರೆ ಯಾವ್ದ್ರಲ್ಲಿ ಹೊಡಿತೀನಿ ಗೊತ್ತಿಲ್ಲ ಗುಳಿ ನಿಂಗೆ ಅನ್ಸ್ತಾ ಏನ್ಲ ನೀನು ಬಾ ಮತ್ತೆ. ಇದು ಫೈನಲ್ ಆಗಿ ಯೂಟ್ಯೂಬ್ ಪೇಮೆಂಟ್ ಬತ್ತೈತೆ. ಹತ್ತಿರದಿಂದ ಎಲ್ಲ ತೋರಿಸ್ತಿದ್ದೀನಿ ಬೆರ್ಗು ಎಸ್ ಇದೆ ನೋಡಿ ಗೂಗಲ್ ಪಿನ್ ಬಂದೈತೆ ಅಪ್ಪಿಗೆ. ಕಂಗ್ರಾಚುಲೇಷನ್ಸ್ ಅಪ್ಪಿ. ಇನ್ಮೇಲಿಂದ ಕಾಸು ಅಮ್ಮವ್ರಿಗೆ. ಅಪ್ಪಿ ಏನ್ ಅನ್ಸ್ತಾ ಇದೆ ಪಿನ್ ಬಂದಿರೋದು ಫೈನಲ್ ಆಗಿ ಬಂದಿರೋ ಪಿನ್ ಪ್ಲೇಸ್ ಉಳ್ದು ಹೆಚ್ಚು ಕಮ್ಮಿ ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಟ್ ಆದ್ರೂ ಯಾವ್ದು ಆಗಿರ್ಲಿಲ್ಲ ಅಂದ್ರೆ ಪಿನ್ ಬಂದಿರಲಿಲ್ಲ ಇನ್ನು ಇವಾಗ ಅದು ಬಂದೈತೆ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಕೀಪ್ ಅರ್ನಿಂಗ್. ಸರಿ ಇವನ್ ಬಾರಿ ಪಕ್ಕ ಸಿನ್ಸಿಯರ್ ಆಗೋಯ್ತಾನ ನೋಡ್ರಿ ಜಿಮ್ಗೆ. ಚಿಕ್ಕಪ್ಪನ ಹೆಸರು ಉಳಿಸ್ಬೋದು ಮತ್ತೆ ಉಳಿಸೋಪ್ಪ ನೀನು ಉಳಿಸಿ ಸ್ವಲ್ಪ ಕಾಣ್ತೈತೆ ಸ್ವಲ್ಪ ಬಂದ್ರೆ ಸರಿ. ಯಾರು ಉಳಿಸರು ನೀನು ನಿಮ್ ಚಿಕ್ಕ ಇವರು ಕೃಷ್ಣನ ಅದೇ ನಾನು ಒಂದು ಉಳಿಸ್ತೀನಿ. ನಾರ್ಮನ್ಸ ದಪ್ಪ ಆಗಲ್ಲ. ಯಾರು ಇಲ್ವಲ್ಲ ಒಂಥರ ಫ್ಯಾಮಿಲಿ. ಈ ಚಾವ ಮೂವಿಲಿ 1,000 ಜನ ಒಬ್ಬನೇ ಹೊಡಿತಾನಲ್ಲ. ನಿಖಿಲ್ ಕುಮಾರಸ್ವಾಮಿನ ಮೀಟ್ ಮಾಡಕ್ಕೆ ಸ್ಟೇಜ್ 1,000 ಜನ ಮಧ್ಯೆ ಹೋಗಿ ಮೀಟ್ ಮಾಡ್ಕೊ ಫೋಟೋ ತಗ ಬಂದವನ ಅರ್ಥ ಮಾಡ್ಕೋ ಎಷ್ಟು ನಾರ್ ಬಿದ್ದೋಗ ನೀವು ಅಂತ. ಅಯ್ಯೋ ಅಲ್ಲಿ ಅವ್ರು ನನ್ನೇ ತೂದ್ ಎಷ್ಟು ಬಿಟ್ರು ಇವನು ಬೌನ್ಸರ್ಸು ಉಡ ಕಚ್ಕೊಬಿಟ್ರೆ ಬಿಡಲ್ವಲ್ಲ. ಹೋಗಿ ನಿಖಿಲ್ ಕುಮಾರಸ್ವಾಮಿನ ತಪ್ಪಿಬಿಟ್ಟರು. ಅರ್ಧ ಗಂಟೆ ಲೊಕೇಶನ್ ರೀಚ್ ಆಗಕ್ಕೆ ಇಲ್ಲಿ ಫ್ಲೈಟ್ ರಕ್ಕಿ ಇದು ಮಾಮೂಲಿ ಇದ್ರು ಫ್ಲೈಟ್ ಎಷ್ಟು ಫ್ಲೈಟ್ ಗೈಸ್ ಕಾಲೇಜ್ ತಗ ಬಂದು ಏನೋ ಒಂಥರ ಎಕ್ಸೈಟ್ಮೆಂಟ್ ಅನ್ಕಲ್ರಿ ಹೆಂಗಿರ್ತದೆ ಹೆಂಗ್ ವೆಲ್ಕಮ್ ಮಾಡ್ತಾರೋ ಏನೋ ಅಂತ. ಇದೆ ನೋಡಿ ಕಾಲೇಜು. ನೀವೇನಾ ಸಾರಿ ಓಕೆ ಕಾರ್ ಪಾರ್ಕ್ ಮುಂದೆ ಇರಂಗೈತಿ ನೋಡಿ. ಹಾಯ್ ಹಾಯ್ ಥ್ಯಾಂಕ್ ಯು ವೆಲ್ಕಮ್. ಥ್ಯಾಂಕ್ ಯು ಹಾಯ್ ಹಾಯ್ ಮ್ಯಾಮ್ ಥ್ಯಾಂಕ್ ಯು ಹಾಯ್ ಹಾಯ್ ಥ್ಯಾಂಕ್ ಯು. ಇದೇ ಕಾಲೇಜು ನೀವು ಮುಗಿತಾ ಬಂತ ಇಲ್ಲ ಇವಾಗ ಸ್ಟಾರ್ಟ್ ಆಗಿರೋದ. ಓಕೆ ಇವ್ರು ಸ್ಟ್ರಾಂಗ್ ಸುಧಾಕರ್ ಎಲ್ಲ ಗೊತ್ತಿಲ್ಲ ಇವರೆಲ್ಲ ಬಂದಿದ್ರು ಅವರು. ಸ್ಟ್ರಾಂಗ್ ಸುಧಾಕರ್ ಅವರು ಓಕೆ ಇವಾಗ ನಾನು ಆಫೀಸ್ ಯಾರು ಓಕೆ. I request all the dignitaries to come on the stage, please. Respected CEO, sir. Dr. Prakash H.S. Dr. Vishwas Puttaswamy, sir. Ms. Sangeeta Raju. Dr. Rafiq Taj. ಬನ್ನಿ ಸರ್ ಒಂದು 5 ನಿಮಿಷ. ಓಕೆ ಓಕೆ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಹೆಸರು ಕನ್ನಡಿಗ. ಸ್ವಲ್ಪ ಜನ ಗೊತ್ತಿಲ್ಲ. ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್, ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತಿರ್ತೀನಿ. ಸೊ ಈ ದೊಡ್ಡ ವೇದಿಕೆ ಮೇಲೆ ಬಂದು ನಿಂತಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತೆ ಇದೇ ಫಸ್ಟ್ ಇಷ್ಟೊಂದು ದೊಡ್ಡ ವೇದಿಕೆ ನಿಂತು ಮಾತಾಡ್ತಿರೋದು. ಇಷ್ಟೊಂದು ನೋಡ್ತೀನಲ್ಲ ಸ್ವಲ್ಪ ಬಟ್
ಬಟ್ ಆದ್ರೂ ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಇಲ್ಲಿವರೆಗೂ ಬಂದು ನಿಂತಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಎಂಕರೇಜ್ಮೆಂಟ್ ಇದೇ ತರ ಇರಲಿ. ಮತ್ತೆ ಇನ್ನೂ ಕಾಲೇಜ್ಗೆ ಒಂದು ಜಡ್ಜ್ ಆಗಿ ಬಂದಿದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಇಟ್ಸ್ ಅವರ್ ಪ್ಲೆಜರ್ ಅಪ್ಪ. ಸೋಷಿಯಲ್ ಇನ್ಫ್ಲುಯೆನ್ಸ್ ನೀವು ಬರೋದಿಲ್ಲ ಅಪ್ಪ. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಗೊಂಡಿದ್ದೀರ ಹೊಸಾಗಿ. ಹೌದು. ಸೀರಿಯಸ್ ಆಗಿ ಬ್ರೋ. ಥ್ಯಾಂಕ್ ಯು. ಮಸ್ತಾಗಿ ವಿಡಿಯೋ ಮಾಡ್ತೇವೆ ಸೀರಿಯಸ್ ಆಗಿ. ಒಂದು ನಿಮಿಷ ಕೇಳಿಸ್ಕೊಂಡೆ ಬರ್ರಿ ಇಲ್ಲಿ. ಖಂಡಿತ ಮ್ಯಾಮ್, ಖಂಡಿತ ನನಗೆ ಬರ್ಬೇಕಾದ್ರೆ ವ್ಲಾಗ್ ಮಾಡ್ಕೊಂಡು ಬಂದೆ ಸೌಂದರ್ಯ ಕಾಲೇಜ್ ಅಂತ ಹೇಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಗೈಸ್ ಸೀರಿಯಸ್ ಆಗಿ ಅಪ್ಪ ನಿಜ ಏನ್ ಮಾತಾಡ್ಬೇಕು ಅಂತ ಇನ್ನೂ ನನ್ಗೆ ಹಾರ್ಟ್ ಬೀಟು ಬಡ್ಕತಾನೆ ಅದೇ. ನನಗೆ ಬಡ್ಕತ್ತದ ಅಲ್ಲಿ. ಸೀರಿಯಸ್ ಆಗಿ ಅಷ್ಟು ಜನ ನಿಂತವ್ರ ಅಲ್ಲಿ. ಕ್ರೌಡ್ ನೋಡ್ಬೇಕಾಗಿತ್ತು ನೀವು. ಈ ಕಡೆ ಚೇರ್ ಮೇಲೆ ಕೂತಿರೋರು ಅಷ್ಟೊಂದು ಜನ ಅವ್ರೆ. ಇದೇ ಫಸ್ಟ್ ಸತಿ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನಾನು ಹಿಂಗೆ ಸ್ಟೇಜ್ ಮೇಲೆ ನಾನು ಏನಂದ್ರೆ ಡ್ಯಾನ್ಸು ಮಾಡಿಲ್ಲ, ಸಾಂಗ್ ಆಡಿಲ್ಲ. ನಮ್ಮ ಸ್ಕೂಲ್ ಕಾಲೇಜ್ ಕಡೆಯಲ್ಲೂ ನಾನು ಇದು ಡ್ಯಾನ್ಸು ಇದು ಇಲ್ಲಿ ನಾನು ಆ ಥರ ಸ್ಟೇಜ್ ಗೀಸ್ ಕರೀತಾರೆ ಅಂತಂದ್ರೆ ಒಂದು ಮೈಲಿ ದೂರ ಓಡೈತಿದ್ದವ್ ನಾನು. ಇವತ್ತು ಹೋಗ್ಬಿಟ್ಟಲ್ಲಿ ಅಷ್ಟು ಜನರ ಮಧ್ಯೆ ಮೈಕ್ ಕೊಟ್ರು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಶಿವರು ಅನ್ಕೊಳ್ರಿ. ಅವಾರ್ಡ್ ಕೊಡ್ಬೇಕಾದ್ರೆ ಅಂದ್ರೆ ಬೇರೆಯವ್ರಿಗೆ ಅವಾರ್ಡ್ ಕೊಡ್ಬೇಕಾದ್ರೆ ಅವಾಗಲೇ ಜೀವ ಆಕ್ಚುಲ್ ಆಗಿ ಡಗಡ ಅಂತ ಹೊಡ್ಕತಿದ್ವಿ. ಇವಾಗ ನೋಡ್ರಿ ನನ್ನ ವಿಡಿಯೋನ ಒಂದು ಹತ್ತದ್ರೆ ಎಷ್ಟೋ ಒಂದು 50,000 ಲಕ್ಷ ಜನ ನೋಡಿದ್ರು ಇಲ್ಲಿ ಮಾತಾಡಕ್ಕೆ ಏನು ಒಂದ್ಸಲ ಒಂದೇ ಟೈಕಲ್ಲಿ ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಬಟ್ ಅದ್ರ ರಿಯಲ್ ಆಗಿ ರಾಗಿ ಮಾತಾಡೋದಿರ್ತದಲ್ಲ ಎವ್ವಿ ಕಷ್ಟ ಅನ್ಕೊಳ್ರಿ. ಚಿಕ್ಕ ವಯಸ್ಸಿಂದ ಮಾತಾಡಕ್ಕೆ ಅಭ್ಯಾಸ ಆಗಿಲ್ಲ, ನಾನು ಮಾತಾಡ್ತಿದ್ದೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿಲ್ಲ. ಬಟ್ ಆದ್ರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅನ್ಕೊಳ್ರಿ. ಏನು ಮಾತಾಡೋದು ನಾನು ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿದ್ವಿ. ಬಟ್ ಅದ್ರಲ್ಲಿ ಇಲ್ಲೇ ಓಡ್ತೀನಿ, ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಹಾಗೆ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ಇಲ್ಲ ಜೀವನದಲ್ಲಿ ನಾವು ಸಕ್ಸಸ್ ಪಡ್ಕೊಬೇಕು ಅಂತಂದರೆ ಬೋರಿಂಗ್ ಆಗಿರಬೇಕು. ಅಂದರೆ ಅದು 5 ಗಂಟೆಗೆ ಎದ್ದೇಳಬೇಕು, ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು, ಮಾಡಿದ ಕೆಲಸನೇ ಮಾಡ್ತಿರ್ಬೇಕು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು, ಆ ಕಡೆ ಈ ಕಡೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ, ಬರೀ ನಮ್ಮ ಗುರಿ ಕಡೆನೇ ಯೋಚನೆ ಮಾಡ್ತಿರ್ಬೇಕು ಅಂತ ಅನ್ಕೊಳ್ಳೋದು ನನ್ನ ಪ್ರಕಾರ ಸಕ್ಸಸ್ ಅಲ್ಲ ಗೈಸ್. ಸಕ್ಸಸ್ ಅಂದರೆ ಹಾರ್ಡ್ ವರ್ಕ್ ಇರಬೇಕು, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಇರಬೇಕು. ಇವೆರಡೂ ಇತ್ತು ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಮತ್ತು ಸಕ್ಸಸ್ ಆಗಬೇಕು ಅಂದರೆ ಅದೇ ಹೇಳಿದ್ನಲ್ಲ ನಾನು, ಬರೀ ಅದೇ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೂ ಇಲ್ಲ. ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಚೇಂಜಸ್ ಇರ್ತದಲ್ಲ, ಆ ಸಣ್ಣ ಚೇಂಜಸ್ಸಿಂದ ನಿಮ್ಮ ಜೀವನ ಎಲ್ಲೆಲ್ಲಿಗೂ ಕರ್ಕೊಂಡೋಗಿದೆ. ಫಾರ್ ಎಕ್ಸಾಂಪಲ್ ನಾನು ಅಕ್ಟೋಬರು 2ನೇ ತಾರೀಕು ಮಿನಿ ವ್ಲಾಗ್ಸ್ನ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನಂಗೆ ಇಷ್ಟೊಂದು ಜನ ಪ್ರೀತಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಸ್ಟಾರ್ಟ್ ಮಾಡಿದೆ. 2024ರಲ್ಲಿ ಸ್ಟಾರ್ಟ್ ಮಾಡಿದ್ದು. 2026 ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೋಡ್ರಿ 1.5 ವರ್ಷ ಆಗಿದೆ ಅಷ್ಟೇ. 1.5 ವರ್ಷಕ್ಕೆ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿವ್ನಿ. ಇಷ್ಟಾಗಿ ಸಿಂಪಲ್ ಚೇಂಜಸ್. ನಾನು ಅವತ್ತು ಒಂದು ದಿವಸ ಅಕ್ಟೋಬರ್ 2ನೇ ತಾರೀಕು ನಾನು ಏನಾದ್ರು ವ್ಲಾಗ್ಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡದೆ ಹೋಗಿದ್ದಿದ್ರೆ ನಾನು ಇವತ್ತು ಇಲ್ಲಿ ಬಂದು ಈ ಥರ ಮಾತಾಡೋಕ್ಕಾಯ್ತಿರಲಿಲ್ಲ, ಈ ದೊಡ್ಡ ವೇದಿಕೆಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಯ್ತಿರಲಿಲ್ಲ. ಬಟ್ ಏನೇ ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಹೆಮ್ಮೆ ಪಟ್ಟಿರ್ತಾರೆ ನನ್ನ ಮಗ ಇಲ್ಲಿ ಹೋಗೋನೆ ಅಂತ. ಅಷ್ಟು ಸಾಕು ಗೈಸ್. ನಾವು ಹೆಮ್ಮೆ ಪಡ್ತೀವಿ. ಬಟ್ ಆದ್ರೂ ಯಾರೋ ಒಬ್ರು ಮಾತಾಡ್ಸು ನನ್ನ ಜೊತೆನೂ ಪಡ್ತಂದ್ರು. ಸೌಂದರ್ಯ ಕಾಲೇಜ್ ಇದು, ಸೌಂದರ್ಯ ಕಾಲೇಜ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬೆಂಗಳೂರು. ಇದು ಒಳ್ಳೆ ಕಾಲೇಜ್, ಸಿಕ್ಕಾಪಟ್ಟೆ ದೊಡ್ಡ ಕಾಲೇಜ್ ಅನ್ಕೊಳ್ರಿ. ಫ್ಯಾಕಲ್ಟೀಸು, ಸ್ಟೂಡೆಂಟ್ಸು, ಮತ್ತು CEO, ಪ್ರಿನ್ಸಿಪಲ್ಲು ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಒಳ್ಳೆ ಕಾಲೇಜು ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೌಂದರ್ಯ ಕಾಲೇಜ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ನಾ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಬಟ್ ನೆಕ್ಸ್ಟ್ ಟೈಮು ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ಮಾತಾಡ್ತೀನಿ. ಇವಾಗ ಎವ್ರಿ ರಿಗ್ರೆಟ್ ಆಯ್ತದೆ. ಅಯ್ಯೋ ಏನಕ್ಕೆ ಬಿಟ್ಬಿಟ್ಟು ಮಾತಾಡಬೇಕಾಗಿತ್ತು ನಾನು. ಎಂಥ ನನ್ನ ಮಗ ಏನಕ್ಕೆ ಹಿಂಗೆ ಮಾಡ್ಕೊಂಡು ಅಂತ ಫೀಲ್ ಆಯ್ತದೆ ಅನ್ಕೊಳ್ಳಿ. ಮಾತಾಡಬೇಕಾಗಿತ್ತು ಹೊಸಿ ಬೇಜಾರಾಯ್ತಲ್ಲ ಅನ್ಕೊಳ್ಳಿ. ನಿಜವಲ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ.
ಬಟ್ ಏನು ಮಾಡೋಕ್ಕಾಗಲ್ಲ. ತಿರ್ಗಾ ಇನ್ನೂ ಆ ಮೈಂಡ್ ಸೆಟ್ ಇಂದ ಆಚೆ ಬರಕ್ ಐತಾನೆ ಇಲ್ಲ ಅನ್ಕೊಳ್ಳಿ. ನಂಗೆಲ್ಲಂತೂ ಡಿಪ್ರೆಷನ್ ಹಂಗ ಆಗ್ಬಿಡದೆ. ಹೊಸಿ ಭಯ ಆಯ್ತಿರ್ನಿಲ್ಲ ಅನ್ಕೊಳ್ಳಿ. ಹೋಗಿ ನಿಂತ್ಕೊಂಡಾಗ ಇವರು ವಿಡಿಯೋ ಮಾಡಕ್ ಕೊಟ್ರೆ ಈ ನನ್ನ ಮಕ್ಳು ವಿಡಿಯೋ ಮಾಡಕ್ಕೂ ಭಯ ಪಡ್ತಿದ್ರಂತೆ. ನನಗ್ ಬರೀ ನನ್ ಮಾತ್ರ ಅನ್ಕೊಂಡ್ರೆ ಇವಕ್ಕೂ ಹಂಗೆ ಆಗಿದಂತೆ. ಬಟ್ ಆದ್ರೂ ಅಷ್ಟ್ ಜನ ನನ್ ಮಾತಾಡ್ತಿದ್ದಾಗ ಕಿರ್ತಿದ್ರಲ್ಲ, ಯಪ್ಪ ಸೀರಿಯಸ್ ಆಗಿ ಅಲ್ಲೇ ಒಂಥರ ಇಷ್ಟೊಂದ್ ಜನ ಕಿರ್ತವ್ರು. ನನಗೆ ಈ ಕಿರ್ಚೋದ್ ನೋಡಿ ಇಷ್ಟೊಂದ್ ಜನ ಕಿರ್ತವ್ರು ಅನ್ನೋ ತರ ನಾನು ಆ ತರ ಫೀಲ್ ಅನ್ಕೊಳ್ರಿ. ಬಟ್ ಆದ್ರೆ ಕಿರ್ಚಿದ್ದು ಆ ಕ್ರೌಡು ಸೈಕ್ ಫೀಲ್, ಒಳ್ಳೆ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಕೊಳ್ಳಿ. ನಂಗಂತೂ ಎವ್ವಿ ಅಂದ್ರೆ ಎವ್ವಿ ಇಷ್ಟ ಆಯ್ತು. ಎವ್ವಿ ಪ್ರೌಡ್ ಫೀಲ್ ಆಯ್ತದ ನಂಗೆ. ಇನ್ನು ನೆಕ್ಸ್ಟ್ ದೊಡ್ಡದಾಗಿ ಏನಾದ್ರು ಮಾಡುವಾಗ ಇವರೆಲ್ಲ ಮೆಟ್ರೋದಲ್ಲಿ ಹೋಗ್ಬೇಕು. ನಾವು ಹಿಂಗೆ ಮೆಟ್ರೋದಲ್ಲಿ ಓಡಾಡ್ಕೊಂಡು ಮೆಟ್ರೋದಲ್ಲಿ ಎಲ್ಲಿ ಹೋಯ್ತಿದ್ರ ಅಂತ ಹುಡುಗಿ ಬಿಟ್ಬಿಡಕ ಅರ್ಥ ಆಯ್ತು ಅನ್ಸುತ್ತೆ. ಆ ಹುಡುಗಿ ನಮ್ಮ ಮಕ್ಕಳಿಗೆ ಬೆಂಗಳೂರು ಹುಡುಗಿತಾನೆ ಬಂದವ. ನನ್ನ ಮಗನೇ ಬಲ್ಲನ್ ಮಗ ಹಿಂಗ ಅನ್ಕೊಂಡ್ ಆಟ ಆಡ್ಬಿಡ್ತಾನೆ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಗೈಸ್ ಅವರು ಆ ಮನುಬ್ರು ಅಂತ ಹೇಳಿದ್ನಲ್ಲ, ಅವ್ರದ್ದು ಒಂದು ಆಫೀಸ್ ವರ್ಕ್ ಇತ್ತು. ಅದಕ್ಕೋಸ್ಕರ ಅವರು ನಾನೇ ಅಲ್ಲಿ ಕರ್ಕೋಗೋನು. ಇಲ್ಲಿ ನೋಡಿ 24 ನಿಮಿಷ ಹೆವಿ ಟ್ರಾಫಿಕ್. ಬರೀ 6 ಕಿಲೋಮೀಟರ್ಗೆ +5 ಮಿನಿಟ್ಸ್ ಅಂತೆಲ್ಲ ತೋರಿಸ್ತಿತ್ತು. ಅದಕ್ಕೆ ನಾವು ಮೆಟ್ರೋದಲ್ಲಿ ಹೋಗಿಲ್ಲ, ಮೆಟ್ರೋದಲ್ಲಿ ಹೋಗ್ಬೇಕು ಅಂತಂದ್ರೆ ಇವರು. ನಾವ್ ಇಲ್ಲಿ ವೇಟ್ ಮಾಡ್ತಿರ್ತೀವಿ, ಅವ್ರು ಅಲ್ಲಿ ಹೋಗಿದ್ ಬರ್ತಾರೆ. ಗೈಸ್ ಅವ್ರು ಬರೋ ಗ್ಯಾಪಲ್ಲಿ ನಾನು ಗೋಳಿನ ದಹಿಪುರಿ ಆರ್ಡರ್ ಮಾಡ್ಕೋದಿಂತವ್ರು. ಫುಲ್ ಮಿಸ್ಸಿಂಗು. ಮುಂದೆ ಇಲ್ಲಿ ಈ ಮೆಟ್ರೋದಲ್ಲಿ ಫುಲ್ ತಣ್ಣಗೈತೆ ತಣ್ಣಗೈತೆ ಅನ್ಬಿಟ್ಟು 2ನೇ ಸ್ಟಾಪ್ ಅಲ್ಲಿ 3ನೇ ಸ್ಟಾಪ್ ಅಲ್ಲಿ ಇಲ್ಲಿ 1 ಅವರ್ ಇಂದ ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಳಕ್ಕೆ ಒಂದು ಸ್ಟಾಪ್ ಮುಂದಕ್ಕೆ ಹೋಗದ. ಇಷ್ಟೊಂದು ಲೇಟ್ ಆಯ್ತದೆ ಅಂದ್ರೆ ಅಲ್ಲೇ ಬಂದ್ಬಿಡ್ಬೋದಾಗಿತ್ತು. ನಾನ್ ಮೆಟ್ರೋದಲ್ಲಿ ಬೇಗ ಹೋಗಿದ್ ಬರ್ತಾರೆ ಅನ್ಕೊಂಡ್ರೆ ಇಲ್ಲ. ಆಮೇಲೆ ನೀವು ಮಾಡಿದ್ರಿ ಇಲ್ಲಿ ಎಲ್ಲಿ ಪಕ್ಕದಲ್ಲಿ ಮೆಟ್ರೋ ಮಡಿಕೊಂಡು 1-2 ಕಿಲೋಮೀಟರ್ ನಂಗೆಲ್ಲ ಕೇಳಿದ್ರೆ ನಾನು ನೀನೇ ತಾನೇ ಅಲ್ಲೇ ಮೆಟ್ರೋ ಹೋಗಿ ಅಂತ. ಇವ್ರದ್ದು ತಪ್ಪು. ಹಿಂದಕ್ಕೆ ತಿರ್ಕ ನೋಡ್ಬೇಕಾಯ್ತು ಒಂದ್ಸಲ. ನಮ್ಗೇನ್ ಗೊತ್ತಾಗ್ಲೇ ಕೇಳ. ಆ ಮೇಡಮ್ ಮೇಡಮ್ ತೋರಿಸ್ತಾನೆ, ಇದೇ ಅಡ್ರೆಸ್. ಅವಳು ಆ ಬಸ್ ಐತೆ ಈ ಬಸ್ ಐತೆ ಇದ್ದಾಳೆ. 32ನೇ ನಂಬರ್ ಬಸ್ ಅದ. ಗೊತ್ತಾಯ್ತು ಅಂದ್ರೆ ನೀ ಕರ್ಕ ಸುತ್ತಿಸ್ತಾರೆ ಅದಕ್ಕೆ ಚೆನ್ನಾಗಿದೆ ಮೆಟ್ರೋ. ಗೈಸ್ ಇವಾಗೆಲ್ಲ ನೈಟ್ ಊಟ ಮಾಡ್ತಿದೀವಿ. ಚಿಕನ್ ಬಿರಿಯಾನಿ ತಿನ್ನುಗುಳಿ. ಗೈಸ್ ಊಟ ಎಲ್ಲ ಮುಗೀತು. ಇವಾಗ ವಾಪಸ್ಸು ನಮ್ಮ ಅಜ್ಜಿ ಮನೆಗೆ ಹೋಯ್ತಿದೀವಿ. ಗೂಳಿಯವ್ರನ್ನೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ಬೇಕು. ಗೈಸ್ ಗೂಳಿಯವ್ರನ್ನೆಲ್ಲ ಡ್ರಾಪ್ ಮಾಡಾಯ್ತು. ಅವ್ರೂರಲ್ಲೇ ಬೆಳ್ಳಳ್ಳಿಲಿ ಎಲ್ಲ ಡ್ರಾಪ್ ಮಾಡಾಯ್ತು. ಇವಾಗ ವಾಪಸ್ ನಮ್ಮ ಮಟ್ಟಿಗೆ ಗೊತ್ತಾವೆ.